ಮುಂದೆ ಫ್ರೆಡ್ರಿಕ್ ಕ್ರ್ಯೂಸರ್ ಎನ್ನುವರು ಜರ್ಮನಿಯ ಭಾಷಾ ವಿಜ್ಞಾನಿ ಮತ್ತು ಪುರಾತತ್ವಜ್ಞರಾಗಿದ್ದರು. ಅವರು ಭಾರತದ ಬಗ್ಗೆ ಹೀಗೆ ಹೇಳಿದ್ದಾರೆ: ನ್ಯಾಯವಾಗಿ ಮಾನವ ಜನಾಂಗದ ತೊಟ್ಟಿಲು ಎಂದು ಗೌರವಿಸಬೇಕಾದ ಅಥವಾ ಕನಿಷ್ಠ ಪಕ್ಷ ಪ್ರಾಚೀನ ನಾಗರಿಕತೆಯನ್ನು ಹೊಂದಿದ ನಾಡು ಎಂದು ಗೌರವಿಸಬೇಕಾದ ದೇಶ ಒಂದಿದ್ದರೆ ಅದರ ಹಂತ ಹಂತವಾದ ವಿಕಾಸವು ಪ್ರಾಚೀನ ವಿಶ್ವದಲ್ಲಿ ಎಲ್ಲೆಗಳನ್ನು ಮೀರಿ ಪಸರಿಸಿದ್ದರೆ, ಜ್ಞಾನವು ಮಾನವನ ಎರಡನೆಯ ಹುಟ್ಟೆಂದು ಬಗೆವ ನಾಡೊಂದಿದ್ದರೆ ವಿಶ್ವಾಸಪೂರ್ವಕವಾಗಿ ಹೇಳುವೆ, ಅದು ಭಾರತ ದೇಶ. ಮುಂದೆ ಫ್ರೆಂಚ್ ತತ್ವಜ್ಞಾನಿಯಾಗಿದ್ದ ಫ್ರಾನ್ಕೋಯಿಸ್ ವಾಲ್ಟರ್ ಅವರು ಹೇಳ್ತಾರೆ: ನಮ್ಮೆಡೆಗೆ ಹರಿದು ಬಂದಿರುವುದೆಲ್ಲ ಗಂಗಾ ತೀರದ ಜ್ಞಾನವೇ ಆಗಿದೆ. ಕೇಳಿದ್ರಲ್ವಾ ವೀಕ್ಷಕರೇ, ಪಾಶ್ಚಾತ್ಯರು ನಮ್ಮ ದೇಶದ ಬಗ್ಗೆ ಹೇಗೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಒಳ್ಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.